ಈಗ ತಾನೇ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಮೈತ್ರಿ ಪಾಟೀಲ್ ಅವರು ಹೇಳಿದ್ರು, ನಿನ್ನೆ ದಿನ ಅವರ ಅಧ್ಯಕ್ಷತೆಯಲ್ಲಿ ನಗರಸಭೆಯಲ್ಲಿ ಸಾಮಾನ್ಯ ಸಭೆಯನ್ನ ಕರೆಯಲಾಗಿತ್ತು. ಅದರಲ್ಲಿ ವಿಷಯವಾಗಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಯನ್ನ ಇಟ್ಕೊಂಡಿದ್ರು. ಅದನ್ನ ನಿಯಮಾನುಸಾರ ಕ್ರಮಬದ್ಧವಾಗಿ ನಗರಸಭೆಯ ಅಧ್ಯಕ್ಷರಾಗಿ ಹಾಗೂ ಚುನಾವಣಾ ಅಧಿಕಾರಿಯಾಗಿ ಆ ಒಂದು ವಿಷಯವನ್ನ ಯಾವ ರೀತಿ ಪ್ರಸ್ತಾಪ ಮಾಡಬೇಕು, ಅದನ್ನ ಹೇಗೆ ಸಭೆಯಲ್ಲಿ ಅನುಮೋದನೆ ಮಾಡಬೇಕು ಅನ್ನೋದನ್ನ ಅನುಮೋದಿಸಿ, ತದನಂತರ ಅಲ್ಲಿ ಆದಂತಹ ಗೊಂದಲದ ವಾತಾವರಣಕ್ಕೆ ಅವರು ಅದನ್ನ ಆ ಸಭೆಯಿಂದ ತಮ್ಮ ಸಭಾಧ್ಯಕ್ಷರ ಕೊಠಡಿಗೆ ಹೋಗಿ ಕುಳಿತುಕೊಂಡಿದ್ದಾರೆ. ಅಲ್ಲಿ ಆದಂತಹ ಗೊಂದಲದ ವಾತಾವರಣವನ್ನ ನಾವು ಕೂಡ ಮಾಧ್ಯಮಗಳಲ್ಲಿ ನೋಡಿದೀವಿ, ಸುದ್ದಿ ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆಗಿದೆ. ಅಲ್ಲಿ ಒಬ್ರು ಮಹಿಳಾ ಅಧ್ಯಕ್ಷರಿಗೆ ವಿಷಯವನ್ನ ಪ್ರಸ್ತಾಪ ಮಾಡಿದ್ಮೇಲೆ ಯಾವುದೇ ರೀತಿ ಅಭಿಪ್ರಾಯಗಳಿದ್ರೂ ಕೂಡ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ನಿಯಮ ಇದೆ. ಸಭೆಯಲ್ಲೇ ಅದನ್ನ ಯಾವ ಸದಸ್ಯರುಗಳು ಆ ಅಭಿಪ್ರಾಯಕ್ಕೆ ಸಹಮತ ಇರೋದಿಲ್ವೋ ಅವರು ಆ ಸಭೆಯಲ್ಲೇ ಕುಳಿತುಕೊಂಡು ತಮ್ಮ ಡಿಸೆಂಟ್ ಅನ್ನ ಬರೆದು ಸಭಾಧ್ಯಕ್ಷರಿಗೆ ಅದನ್ನ ಕೊಡೋದು ಸಭೆಯ ಒಂದು ನಿಯಮ. ಅದು ಡಿಸೆಂಟ್ ನೋಟ್ ಅನ್ನ ಅವ್ರು ಯಾವ ವಿಷಯಕ್ಕಾದ್ರೂ ಕೊಡ್ಬೋದು, ಅವ್ರಿಗೆ ಸಹಮತ ಇಲ್ಲದ ಒಂದು ವಿಷಯದ ಬಗ್ಗೆ ಅದನ್ನ ಅವರು ನಿನ್ನೆ ಅಧ್ಯಕ್ಷರು ವಿಷಯವನ್ನ ಪ್ರಸ್ತಾಪ ಮಾಡಿದ್ಮೇಲೆ ಅದನ್ನ ಕೊಡ್ಲಿಕ್ಕೆ ಅವ್ರಿಗೆ ಅವಕಾಶವಿತ್ತು. ಪ್ರಸ್ತಾಪ ಮಾಡ್ತಿರುವಂತ ಸಮಯದಲ್ಲೇ ಶಾಸಕರ ಸಮ್ಮುಖದಲ್ಲೇ ಸದಸ್ಯರುಗಳು ತತ್ಕ್ಷಣದಲ್ಲಿ ಅಧ್ಯಕ್ಷರ ಒಂದು ಮೇಜಿನ ಹತ್ರ ಬಂದು ಅದನ್ನ ಕುಟ್ಟಿ ಒಂದು ದಬ್ಬಾಳಿಕೆ ಮಾಡುವಂತ ರೀತಿಯಲ್ಲಿ ಕೆಲವು ಸದಸ್ಯರುಗಳು ಶಾಸಕರ ಸಮ್ಮುಖದಲ್ಲೇ ನಡ್ಕೊಳ್ತಾ ಇದ್ದಾರೆ ಅಂದ್ರೆ ಇದು ಅಲ್ಲಿ ಯಾವ ರೀತಿ ಇವರ ವರ್ತನೆ, ಇವರು ಪೂರ್ವ ನಿಯೋಜಿತರಾಗಿ ಇದಕ್ಕೆ ಎಲ್ಲ ತಯಾರನ್ನ ಮಾಡ್ಕೊಂಡು ಬಂದಿದ್ರ ಅನ್ನೋದು ನಮಗಲ್ಲಿ ಅನುಮಾನ ಮೂಡ್ ಬರುತ್ತೆ. ತಮ್ಮ ಮಾಧ್ಯಮಗಳಲ್ಲಿ ಹಾಗೂ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ನಾವು ನೋಡಿ ಗೊಂದಲದ ವಾತಾವರಣ ಸೃಷ್ಟಿ ಆಯ್ತು ಅಂತ. ಮಾನ್ಯ ಅಧ್ಯಕ್ಷರು ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂತಹ ಪ್ರಥಮ ಸಭೆಯಲ್ಲಿ ಒಳ್ಳೆಯ ಒಂದು ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಯನ್ನ ಮಾಡುವುದರ ಜೊತೆಗೆ ಸಭೆಗೆ ಒಂದು ಒಳ್ಳೆಯ ಒಂದು ವಾತಾವರಣ ಇರಲಿ ಅನ್ನೋ ಒಂದು ಭಾವನೆಯನ್ನ ಇಟ್ಕೊಂಡು ಬಂದಿದ್ರು. ಆ ಭಾವನೆಯನ್ನ ಗೊಂದಲದ ವಾತಾವರಣವಾಗಿ ನಿರ್ಮಾಣ ಮಾಡೋದ್ರ ಜೊತೆಗೆ ಅಲ್ಲಿ ಆ ಸಭೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡೋದ್ರಲ್ಲೇ ಸದಸ್ಯರುಗಳು ನಿರತರಾಗಿದ್ರು. ಹಾಗಾಗಿ ಈ ಒಂದು ಸಭೆಯಲ್ಲಿ ಗೊಂದಲದ ವಾತಾವರಣ ಆಯ್ತು. ಆದ್ರೆ ಸಭೆಯನ್ನ ನಿಯಮಾನುಸಾರ ಶಿಷ್ಟಾಚಾರವಾಗಿ ಯಾವ ರೀತಿ ಕ್ರಮವಾಗಿ ನಡೆಸಬೇಕೋ ಅದನ್ನ ನಡೆಸಿದ್ದಾರೆ. ಇದರಲ್ಲಿ ನಮ್ಮ ನಗರಸಭೆಯ ಪೌರಾಯುಕ್ತರಾದ ನಾಗಪ್ಪನವರು ಅತ್ಯಂತ ಒಂದು ವ್ಯವಸ್ಥಿತವಾದ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಇದಕ್ಕೆ ಅವರಿಗೆ ನಾವು ಅತ್ಯಂತ ಗೌರವಪೂರ್ವಕವಾಗಿ ವಂದನೆಗಳನ್ನ ಹೇಳ್ತೀವಿ. ಯಾಕಂದ್ರೆ ನಿನ್ನೆ ದಿನ ಬಂದಂತ ಪತ್ರಿಕೆಯಲ್ಲೂ ಕೂಡ ಇದೆ. ಅವರ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂದ್ರೆ, ಪೌರಾಯುಕ್ತ ಎಚ್ ಕೆ ನಾಗಪ್ಪ ಅವರು ಸ್ಥಾಯಿ ಸಮಿತಿ ಸದಸ್ಯರ ಹೆಸರನ್ನು ಘೋಷಣೆ ಮಾಡುವುದು ಚುನಾವಣಾಧಿಕಾರಿಯೂ ಆಗಿರುವ ನಗರಸಭೆ ಅಧ್ಯಕ್ಷರ ಪರಮಾಧಿಕಾರ. ಇದಕ್ಕೆ ನಾನು ಆಕ್ಷೇಪಣೆ ವ್ಯಕ್ತಪಡಿಸಲು ಬರುವುದಿಲ್ಲ. ಅವರು ಘೋಷಣೆ ಮಾಡುವ ಮೊದಲು ಕಾನೂನಿನ ಬಗ್ಗೆ ಅವರಿಗೆ ತಿಳಿಸಿದ್ದೇನೆ. ನೀವು ಅಧ್ಯಕ್ಷರ ನಿರ್ಣಯಕಾರಿಗಳಿಗೆ ಕಳುಹಿಸಿಕೊಡುತ್ತೇನೆ ಅನ್ನೋದನ್ನ ಮಾಧ್ಯಮ ಪತ್ರಿಕೆಗಳೆಲ್ಲ ಬಂದಿದೆ. ಇದರಲ್ಲಿ ನಮಗೆ ತಿಳಿಯುತ್ತೆ, ಸಭಾಧ್ಯಕ್ಷರಿಗೆ ನಾವು ಅಲ್ಲಿ ಗೌರವವನ್ನು ಕೊಡಬೇಕು. ಅವರು ಮಂಡಿಸಿರುವಂತಹ ವಿಷಯದ ಬಗ್ಗೆ ನಮಗೆ ಆಕ್ಷೇಪಣೆಗಳಿದ್ರೆ ಅದನ್ನ ನಾವು ಅಲ್ಲಿ ವ್ಯವಧಾನವಾಗಿ ಒಂದು ಗೌರವಪೂರ್ವಕವಾಗಿ ಸಲ್ಲಿಸಿದಾಗ ಮಾತ್ರ ಅಲ್ಲಿ ಸಭೆ ಸುಸೂತ್ರವಾಗಿ ನಡೆಯಲಿಕ್ಕೆ ಸಾಧ್ಯ ಆಗತ್ತೆ. ಈ ನಿಟ್ಟಿನಲ್ಲಿ ನಿನ್ನೆ ದಿನ ಒಬ್ರು ಮಹಿಳಾ ಅಧ್ಯಕ್ಷರ ಮೇಲೆ ಅವರು ಒಂದು ಶೋಷಣೆಯನ್ನ ಮಾಡ್ಲಿಕ್ಕೆ ಅವರ ಸದಸ್ಯರುಗಳೇ ಅಲ್ಲಿ ಬಂದು ಅದನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನ ನಾವೆಲ್ಲರೂ ನೋಡಿದೀವಿ. ನಿಜವಾಗ್ಲೂ ಇದು ನಮ್ಗೆಲ್ಲರಿಗೂ ಒಂದು ಖಂಡನೀಯವಾದಂತ ವಿಷಯ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಇನ್ನು ಮುಂದೆ ಇಂಥ ಗೊಂದಲದ ವಾತಾವರಣವನ್ನ ನಿರ್ಮಾಣ ಮಾಡದೆ ವ್ಯವಸ್ಥಿತವಾಗಿ ನಾವು ಜನಸಾಮಾನ್ಯರಿಗೆ ಸಾಗರದ 1 ಲಕ್ಷ ಜನರ ಜನಪ್ರತಿನಿಧಿಯಾಗಿ ಕೂತಿರುವಂತಹ ಮಹಿಳಾ ಅಧ್ಯಕ್ಷರನ್ನ ನಾವೊಂದು ಸುವ್ಯವಸ್ಥಿತವಾಗಿ ಆಡಳಿತವನ್ನ ನಡೆಸ್ಕೊಡ್ಲಿಕ್ಕೆ ಎಲ್ಲರೂ ಸಹಕಾರವನ್ನು ಕೊಟ್ಟಾಗ ಮಾತ್ರ ಇದು ಸಾಧ್ಯ. ಕೇವಲ 8 ತಿಂಗಳಿದೆ ಅಂತ ಶಾಸಕರೇ ಹೇಳಿದ್ದಾರೆ. 8 ತಿಂಗಳು ಮಾತ್ರ ಇರೋದು, ಅವರು ನಮ್ ಸಹಕಾರ ತಗೊಳ್ಬೇಕು ಅಂತ. ಸಹಕಾರವನ್ನ ಶಾಸಕರ ಸಮ್ಮುಖದಲ್ಲೇ ಈ ರೀತಿ ಅನುಚಿತವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಸದಸ್ಯರು. ಅವರನ್ನ ಶಾಸಕರು ತಡೆದು ಕೂರಿಸಿ ಸಭೆಯನ್ನ ಒಂದು ವ್ಯವಸ್ಥಿತವಾಗಿ ನಿಲ್ಲಿಸುವಲ್ಲಿ ಅವ್ರ ಪ್ರಯತ್ನ ಕೂಡ ಹಾಕ್ಬೇಕಿತ್ತು. ಇದೆಲ್ಲೋ ನಿನ್ನೆ ದಿನ ಕಾಣ್ಲಿಲ್ಲ ಅಂತ ಹೇಳಿ ನಾವು ಹೇಳ್ತಾ, ಈ ಒಂದು ನಿನ್ನೆ ದಿನ ಅವರು ನಡ್ಕೊಂಡಿರುವಂತಹ ಒಂದು ವರ್ತನೆ ಇದೆಯಲ್ಲ ಅದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ನಮಸ್ಕಾರ.
ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.